ಕಾನೂನು ಇದು ಸುಲಭವೇ ಅಥವಾ ಕಷ್ಟವೇ ಅಂತ ಯಾರಾದರೂ ನಿಮ್ಮ ಬಳಿ ಕೇಳಿದರೆ ಒಂದೇ ಅಂಕದಲ್ಲಿ ಉತ್ತರಿಸೋದು ತುಂಬ ಕಷ್ಟ. ಯಾಕಂದರೆ ಈ ಒಂದು ಸಬ್ಜೆಕ್ಟ್ ಎಷ್ಟು ಸುಂದರ ಆಗಿದೆ ಅಂತ ಹೇಳಿದರೆ, ಕೆಲವೊಮ್ಮೆ ಕೆಲವೊಂದು ಶಬ್ದಗಳನ್ನು ನೀವು ಕೇಳಿದಾಗ ಓ ಮೈ ಗಾಡ್, ಇದು ನಿಜವಾಗ್ಲೂ ಕಷ್ಟ ಇರ್ಬೋದು ಅಂತ ನಿಮ್ಗೆ ಅನಿಸುತ್ತೆ. ಮತ್ತು ಯಾವಾಗ ಒಮ್ಮೆ ಅದನ್ನು ಅರ್ಥ ಮಾಡ್ಕೊಳ್ತೀರಾ ಆಮೇಲೆ ಅನಿಸುತ್ತೆ ಓ ಇದಿಷ್ಟೇನಾ ಅಂತ ಅನಿಸುತ್ತೆ. ಅದೇ ರೀತಿ ಕೆಲವೊಂದು ಶಬ್ದಗಳನ್ನು ನೀವು ಕೇಳಿದಾಗ ಓ ಇಷ್ಟೇನಾ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಆಮೇಲೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ, ಡೀಟೇಲ್ಸನ್ನು ನೋಡಿದಾಗ ನಿಮ್ಗನ್ಸುತ್ತೆ ಓ ಮೈ ಗಾಡ್ ಇಷ್ಟೆಲ್ಲ ಇದೆಯಾ ಅಂತ ಅನಿಸುತ್ತೆ. ಅದು ಈ ಒಂದು ಸಬ್ಜೆಕ್ಟ್ನ ಸುಂದರತೆ. ಸ್ನೇಹಿತರೆ ನಮಸ್ಕಾರ, ನಾನು ಗಣೇಶ್ ಪೂಜಾರಿ. ನನ್ನ ಕಾನೂನಿನ ತರಗತಿಗಳಿಗೆ ನಿಮ್ಮನ್ನು ಸ್ವಾಗತಿಸ್ತಿದ್ದೇನೆ. ಮತ್ತು ನನಗೆ ಗೊತ್ತಿಲ್ಲ ನಿಮಗೆ ಈ ಪೂರ್ವಭಾವನೆಗಳು ಅಥವಾ ಪ್ರಿಸಂಪ್ಷನ್ ಅಂತ ಶಬ್ದ ಕೇಳಿದಾಗ ಏನು ಅನಿಸ್ತಿದೆ ಅಂತ. ಕೆಲವರಿಗೆ ಈಸಿ ಅನಿಸ್ಬೋದು, ಕೆಲವರಿಗೆ ಕಷ್ಟ ಅನಿಸ್ಬೋದು. ನಿಮ್ಮ ಭಾವನೆ ಯಾವುದೇ ಇರಬಹುದು. ಆದರೆ ಈ ಒಂದು ಡಿಟೇಲ್ಡ್ ಪ್ರೆಸೆಂಟೇಷನ್ ನಾವು ಮುಗಿಸೋ ಹೊತ್ತಲ್ಲಿ ಖಂಡಿತವಾಗ್ಲೂ ಪ್ರಿಸಂಪ್ಷನ್ ಅಂದರೆ ಪೂರ್ವಭಾವನೆಗಳು ಅಂದರೆ ಏನು ಅನ್ನೋದು ಅರ್ಥ ಮಾಡಿಸೋ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಭಾರತ ಸಾಕ್ಷ್ಯ ಅಧಿನಿಯಮದ ಸೆಕ್ಷನ್ 4 ಡಿಸ್ಕಸ್ ಮಾಡುತ್ತೆ ಪ್ರಿಸಂಪ್ಷನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ. ನಾನು ಮೊದಲೇನು ಮಾಡ್ತೇನೆ, ಇಲ್ಲಿ ಸೆಕ್ಷನ್ 4ರಲ್ಲಿ ಮೀನಿಂಗನ್ನು ಕೊಡದೇ ಇರೋ ಕಾರಣಕ್ಕೆ ಮೊದಲ ಸ್ಲೈಡ್ನಲ್ಲಿ ಈ ಒಂದು ಶಬ್ದದ ಅರ್ಥವನ್ನು ಹುಡುಕೋ ಪ್ರಯತ್ನ ಮಾಡೋಣ. ಆಮೇಲೆ ಪ್ರಿಸಂಪ್ಷನನ್ನು ಡೀಟೇಲ್ ಆಗಿ ಪಿಕ್ಚರ್ಸ್ಗಳ ಸಮೇತ ಮತ್ತು ಕೇಸ್ ಲಾಸ್ಗಳ ಸಮೇತ ಮತ್ತು ಬೇರೆ ಬೇರೆ ಯಾವ ಸೆಕ್ಷನ್ಗಳು ಇದಕ್ಕೆ ಕನೆಕ್ಟ್ ಆಗಿವೆ ಅವೆಲ್ಲ ಉದಾಹರಣೆಗಳೊಂದಿಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಕನ್ನಡದಲ್ಲಿ ಕೆಲವಷ್ಟು ಅಂಶಗಳು ಇದ್ದರೂ ಸಹ ಹಲವಷ್ಟು ಅಂಶಗಳು ಆಂಗ್ಲ ಭಾಷೆಯಲ್ಲಿವೆ. ಎಲ್ಲವುದನ್ನು ತರ್ಜುಮೆ ಮಾಡೋ ಪ್ರಯತ್ನ ಮಾಡಿಲ್ಲ. ಅವುಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಅಂತ ಹೇಳ್ತಾ ಮೊದಲ ಸ್ಲೈಡ್ ಕಡೆ ಹೋಗೋಣ. ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ಭಾರತ ಸಾಕ್ಷ್ಯ ಅಧಿನಿಯಮದಲ್ಲಿ ಪ್ರಿಸಂಪ್ಷನ್ ಅಂದರೆ ಪೂರ್ವಭಾವನೆ ಅಥವಾ ಪೂರ್ವಕಲ್ಪನೆಗಳು ಅನ್ನುವಂಥ ಏನು ಶಬ್ದ ಇದೆ ಅದಕ್ಕೆ ಅರ್ಥವನ್ನು ನೀಡಿಲ್ಲ. ಸೊ ಈ ಒಂದು ಸ್ಲೈಡಲ್ಲಿ ಪೂರ್ವಭಾವನೆಗಳು ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮತ್ತು ಮುಂದಿನ ಸ್ಲೈಡಲ್ಲಿ ಸೆಕ್ಷನ್ 4 ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಮೊದಲು ಪೂರ್ವಭಾವನೆಗೂ ಹೋಗೋ ಮುನ್ನ ಅಂದರೆ ಪ್ರಿಸಂಪ್ಷನ್ಗೂ ಹೋಗೋ ಮುನ್ನ ಅದಕ್ಕಿಂತ ಮೊದಲೊಂದು ಶಬ್ದ ಬರುತ್ತೆ, ಅದು ಎಸಂಪ್ಷನ್ ಅಂದರೆ ಭಾವನೆಗಳು ಅಥವಾ ಕಲ್ಪನೆಗಳು ಅಥವಾ ಊಹೆಗಳು. ಈ ಅಸಂಪ್ಷನ್ ಅನ್ನೋ ಶಬ್ದದ ಅರ್ಥ ಏನು? ಪುರಾವೆ ಇಲ್ಲದೆ ನಿಜ ಅಥವಾ ಸಂಭವಿಸುವುದು ನಿಶ್ಚಿತ ಎಂದು ಒಪ್ಪಿಕೊಂಡಂತಹ ಒಂದು ವಿಷಯವನ್ನು ನಾವೇನು ಹೇಳ್ತೀವಿ ಅಸಂಪ್ಷನ್ ಅಥವಾ ಭಾವನೆಗಳು, ಕಲ್ಪನೆಗಳು, ಊಹೆ ಅಂತ ಹೇಳ್ತೇವೆ. ಇದಕ್ಕೊಂದು ಉದಾಹರಣೆ ನೀಡಬೇಕಂತ ಹೇಳಿದರೆ, ಯಾವುದೋ ಒಂದು ದಿನ ಮಧ್ಯಾಹ್ನ ನೀವು ನಿಮ್ಮ ಮನೆಯ ಟೆರೆಸ್ ಮೇಲೆ ನಿಂತ್ಕೊಂಡಿದ್ದೀರಾ. ಮತ್ತು ನಿಮಗೆ ವಾತಾವರಣ ನೋಡಿಬಿಟ್ಟು ಅನಿಸುತ್ತೆ ಓ ಇವತ್ತು ಮಳೆ ಬರಬಹುದು ಅಂತ ಅನಿಸುತ್ತೆ. ಇಲ್ಲಿ ನಿಮ್ಮ ಹತ್ರ ಯಾವುದೇ ಪುರಾವೆ ಇಲ್ಲ, ನೀವು ವೆದರ್ ರಿಪೋರ್ಟ್ ನೋಡಿಲ್ಲ. ಆದರೂ ಸಹ ನೀವು ಅಸ್ಯೂಮ್ ಮಾಡ್ತಿದ್ದೀರಾ, ಒಂದು ಕಲ್ಪನೆ ಮಾಡ್ತಿದ್ದೀರಾ ಇವತ್ತು ಮಳೆ ಬರಬಹುದು ಅಂತ ಅಂದ್ಕೊಳ್ತೀರಲ್ವಾ, ಅಥವಾ ಇವತ್ತು ನಿಮ್ಮ ಮನೆಗೆ ಯಾರೋ ನೆಂಟರು ಬರಬಹುದು ಅಂತ ಅಂದ್ಕೊಳ್ತೀರಲ್ವಾ, ಅಥವಾ ಎಕ್ಸಾಮ್ ಪೋಸ್ಟ್ಪೋನ್ ಆಗಬಹುದು ಅಂತ ಅಂದ್ಕೊಳ್ತೀರಲ್ವಾ. ಇವೆಲ್ಲವೂ ಸಹ ಎಸಂಪ್ಷನ್ ಆಗಿರುತ್ತೆ. ಆದರೆ ಪ್ರೀ ಎಸಂಪ್ಷನ್ ಅಂದರೆ ಏನು? ಇದು ಎಸಂಪ್ಷನ್ನ ಮುಂದುವರಿದ ಭಾಗ. ಇದು ಪೂರ್ವಭಾವನೆಗಳು ಅಥವಾ ಪೂರ್ವಕಲ್ಪನೆಗಳು ಅಂತ ನಾವು ಹೇಳ್ತೇವೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಭಾವನೆ ಅಂದರೆ ಸಂಭವನೀಯತೆಯ ಆಧಾರದ ಮೇಲೆ ನಿಜವೆಂದು ಪರಿಗಣಿಸಲಾದ ಕಲ್ಪನೆ. ಮತ್ತು ಕಾನೂನು ನ್ಯಾಯಾಲಯಕ್ಕೆ ಹೇಳುತ್ತೆ ಕೆಲವೊಂದು ವಿಷಯಗಳನ್ನು ನೀವು ನೋಡಿದಾಗ ಇದು ಹೀಗೆಯೇ ಅಂತ ಭಾವಿಸಬಹುದು, ಇನ್ನು ಕೆಲವಷ್ಟು ವಿಷಯಗಳನ್ನು ನೋಡಿದಾಗ ಇದು ಹೀಗೆಯೇ ಎಂದು ಭಾವಿಸತಕ್ಕದ್ದು, ಮತ್ತು ಇನ್ನೊಂದಿಷ್ಟು ವಿಷಯಗಳನ್ನು ನೋಡಿದಾಗ ಇದು ಹೀಗೆ ಅಂತ ಕನ್ಕ್ಲೂಡ್ ಮಾಡಿಬಿಡಬೇಕು ಅಂಥೇಳಿ ಗೈಡ್ ಮಾಡುತ್ತೆ. ಸೊ ಅದನ್ನು ನಾವು ಸೆಕ್ಷನ್ 4ರಲ್ಲಿ ಅರ್ಥ ಮಾಡ್ಕೊಳ್ತೀವಿ ಪ್ರಿಸಂಪ್ಷನ್ ಅನ್ನೋ ಹೆಸರಲ್ಲಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೇನೆ. ಆದರೆ ಅಲ್ಲಿ ಹೋಗೋದಕ್ಕೂ ಮುನ್ನ ಒಂದು ಫೇಮಸ್ ಮ್ಯಾಕ್ಸಿಮ್ ಇದೆ. ಅದೇನು? ಈ ಇನ್ಕ್ಯುಬಿಟ್ ಪ್ರೊಬೇಷಿಯೋ ಕ್ಯೂ ಡಿಸಿಟ್ ನಾನ್ ಕ್ಯೂಯಿ ನೆಗೇಟ್ ಅಂದರೆ ಆಪಾದಿತನು ನಿರ್ದೋಷಿ ಎನ್ನುವ ಬಗ್ಗೆ ಇರುವಂತಹ ಒಂದು ಲೀಗಲ್ ಮ್ಯಾಕ್ಸಿಮ್ ಇದಾಗಿದೆ. ಇದೊಂದು ತುಂಬ ದೊಡ್ಡ ಪ್ರಿಸಂಪ್ಷನ್ ಇರೋದು ಕ್ರಿಮಿನಲ್ ಕೇಸ್ಗಳಲ್ಲಿ. ಏನಂತ, ಯಾವುದೇ ಒಬ್ಬ ಆಪಾದಿತ ನ್ಯಾಯಾಲಯದ ಮುಂದೆ ನಿಂತಾಗ ಆತನನ್ನು ಮೊದಲು ನಿರ್ದೋಷಿ ಎನ್ನುವಂತಹ ಅಂಶದೊಂದಿಗೆ ಇಡೀ ಕೇಸ್ ಸ್ಟಾರ್ಟ್ ಆಗಬೇಕಾಗತ್ತೆ. ಅಂದರೆ ಉದಾಹರಣೆ ಕೊಡ್ತೀನಿ, ಎ ಮತ್ತು ಬಿ ಮತ್ತು ಸಿ 3 ಜನ ಇದ್ದಾರೆ. ಇಲ್ಲಿ ಎಯ ಮೇಲೆ ಒಂದು ಆಪಾದನೆ ಇದೆ, ಏನಂತ, ಆತ ಬಿಯ ಕೊಲೆಯನ್ನು ಮಾಡಿದಾನಂತೇಳಿ. ಮತ್ತು ಇದನ್ನು ಯಾರು ಹೇಳ್ತಾ ಇದ್ದಾರೆ? ಸಿ ಹೇಳ್ತಾ ಇದ್ದಾರೆ. ಈ ಕೇಸಲ್ಲಿ ಎಗೆ ಏನೂ ಕೆಲಸ ಇಲ್ಲ. ಎ ಏನು ಹೇಳ್ತಾನೆ, ನಾನು ಈ ಕೊಲೆಯನ್ನು ಮಾಡಿಲ್ಲ. ಅವನು ಒಂದು ಸತ್ಯವನ್ನು ನಿರಾಕರಿಸ್ತಿದ್ದಾನೆ. ಈಗ ಸಿಯ ಮೇಲೆ ಸಂಪೂರ್ಣ ಪುರಾವೆಯ ಹೊರೆ ಇದೆ, ಬರ್ಡನ್ ಆಫ್ ಪ್ರೂಫ್ ಸಿಯ ಮೇಲಿರುತ್ತೆ. ಆತ ಎವಿಡೆನ್ಸ್ಗಳನ್ನು ಕೊಟ್ಟು ಪ್ರೂವ್ ಮಾಡಬೇಕು ಎ ಈ ಕೊಲೆಯನ್ನು ಮಾಡಿರೋದು ಅಂತ. ಇದೊಂದು ಪ್ರಿಸಂಪ್ಷನ್. ಏನಂತ, ಯಾವಾತ ಅಕ್ಯೂಸ್ಡ್ ಇದ್ದಾನೆ, ಯಾವಾತ ಆಪಾದಿತ ಇದ್ದಾನೆ, ಅವನ ಆಪಾದನೆಗಳು ಪ್ರೂವ್ ಆಗೋ ತನಕನೂ ನ್ಯಾಯಾಲಯವು ಅವನನ್ನು ನಿರ್ದೋಷಿ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ, ಅವನನ್ನು ಇನ್ನೋಸೆಂಟ್ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ. ಆಮೇಲೆ ಎವಿಡೆನ್ಸ್ಗಳನ್ನು ನೋಡ್ತಾ 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 ಅವನು ಗಿಲ್ಟಿ ಆಗಿದ್ದರೆ ಪ್ರೂವ್ ಆಗುತ್ತೆ ಮತ್ತು ಅವನು ಕನ್ವಿಕ್ಟ್ ಆಗ್ತಾನೆ. ಇಲ್ಲಿ ಅಲ್ಲಿಯವರೆಗೆ ನ್ಯಾಯಾಲಯದ ಮುಂದೆ ಯಾವ ಒಂದು ಆಪ್ಷನ್ ಇದೆ, ಯಾವ ಪ್ರಿಸಂಪ್ಷನ್ ಇಟ್ಕೊಳ್ಬೇಕು ನ್ಯಾಯಾಲಯ,
ಆಪಾದಿತನು ನಿರ್ದೋಷಿ ಅನ್ನೋ ಆಪ್ಷನನ್ನೇ ಇಟ್ಕೊಳ್ಬೇಕಾಗತ್ತೆ. ಇದೊಂದು ಪ್ರಿಸಂಪ್ಷನ್ಗೆ ದೊಡ್ಡ ಉದಾಹರಣೆ. ಈ ಪ್ರಿಸಂಪ್ಷನ್ ನಮ್ಮ ಕಾನೂನಿನಲ್ಲಿ ಎಲ್ಲ ಕಡೆ 100% ಅಪ್ಲೈ ಆಗುತ್ತೆ ಅಂತ ನಾನು ಹೇಳಲ್ಲ. ಒಂದು ಎಕ್ಸೆಪ್ಷನ್ ಇದೆ, ರೇಪ್ ಕೇಸ್ಗಳಲ್ಲಿ ಇದನ್ನು ನಾವು ಎಕ್ಸೆಪ್ಷನ್ ಆಗಿ ತಗೊಳ್ತೀವಿ. ಅಲ್ಲಿ ಆಪಾದಿತನು ದೋಷಿ ಅಂತ ಶುರು ಆಗುತ್ತೆ ಮತ್ತು ಆತನೇ ಪ್ರೂವ್ ಮಾಡಬೇಕಾಗತ್ತೆ ಆತ ನಿರ್ದೋಷಿ ಅಂತೇಳಿ. ಅದೊಂದು ಎಕ್ಸೆಪ್ಷನನ್ನು ಬಿಟ್ಟರೆ ಬೇರೆ ಎಲ್ಲ ಕಡೆನೂ ಸಹ ಕೇಸ್ ಹೇಗೆ ಶುರುವಾಗುತ್ತೆ, ಆಪಾದಿತನು ನಿರ್ದೋಷಿ ಅಂತಲೇ ಶುರುವಾಗುತ್ತೆ. ಇನ್ನು ಇಷ್ಟೆಲ್ಲ ಮಾತಾಡ್ತಾ ಇರುವಾಗ ನಾವು ಸೆಕ್ಷನ್ 4 ಏನು ಹೇಳುತ್ತೆ, ಅದರಲ್ಲಿರುವ ಬಗೆಗಳು ಯಾವುದು ಅನ್ನೋದನ್ನು ನನ್ನ ಮುಂದಿನ ಸ್ಲೈಡ್ನಲ್ಲಿ ನೋಡೋಣ. ನಾನು ಮೊದಲೇ ಹೇಳಿದ ಹಾಗೆ ಭಾರತ ಸಾಕ್ಷ್ಯ ಅಧಿನಿಯಮ ಸೆಕ್ಷನ್ 4ರಲ್ಲಿ ಪ್ರಿಸಂಪ್ಷನ್ ಬಗ್ಗೆ ಯಾವುದೇ ಡೆಫಿನಿಷನ್ ಅನ್ನು ಕೊಟ್ಟಿಲ್ಲ. ಪೂರ್ವಭಾವನೆಗಳು ಅಂದ್ರೇನು, ಪೂರ್ವಕಲ್ಪನೆಗಳು ಎಂದ್ರೇನು ಅಥವಾ ಪ್ರಿಸಂಪ್ಷನ್ ಅಂದರೆ ಏನು ಅಂತ ಹೇಳಿಲ್ಲ. ಅಲ್ಲಿ 3 ಬಗೆಯ ಪ್ರಿಸಂಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಯಾವುದೆಲ್ಲ? ಭಾವಿಸಬಹುದಾದ, ಭಾವಿಸತಕ್ಕದ್ದು ಮತ್ತು ನಿರ್ಣಾಯಕ ಸಾಕ್ಷ್ಯ. ಮೇ ಪ್ರೊಸ್ಯೂಮ್, ಶೆಲ್ ಪ್ರೊಸ್ಯೂಮ್ ಆ್ಯಂಡ್ ಕನ್ಕ್ಲೂಸಿವ್ ಪ್ರೂಫ್. ಈ 3 ಅಂಶಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಪ್ರಿಸಂಪ್ಷನಲ್ಲಿ 3 ಭಾಗಗಳಿವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ 3 ಭಾಗಗಳನ್ನು ನಾವು 2 ಹೆಡ್ಡಿಂಗಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ನನ್ನ ಚಾರ್ಟನ್ನು ಆ ರೀತಿ ಶುರು ಮಾಡಿದ್ದೇನೆ. ಮೊದಲಿಗೆ ನಾವು ಪ್ರಿಸಂಪ್ಷನ್ ಅಂತ ಹೆಡ್ಡಿಂಗ್ ಹಾಕ್ಕೊಂಡಿದ್ದೇವೆ, ಪೂರ್ವಭಾವನೆಗಳು. ಅದನ್ನು 2 ರೀತಿಯಾಗಿ ನಾವು ಡಿವೈಡ್ ಮಾಡಬೇಕು. ಒಂದು ಅಲ್ಲಗಳೆಯಬಹುದಾದ, ಇನ್ನೊಂದು ಅಲ್ಲಗಳೆಯಲಾಗದ. ಅಲ್ಲಗಳೆಯಬಹುದಾದ ವಿಷಯಗಳು ಅಂತ ಹೇಳಿದರೆ ರಿಬಟೇಬಲ್ ಪ್ರಿಸಂಪ್ಷನ್. ಓಕೆನಾ? ಅಲ್ಲಗಳೆಯಲಾಗದಿರುವುದು ಯಾವುದು? ಇರ್ರಿಬಟೇಬಲ್. ಅಂದರೆ ನೀವು ಅದನ್ನು ಖಂಡಿಸ್ಲಿಕ್ಕೆ ಆಗೋದಿಲ್ಲ. ಒಂದ್ಸಲ ಕೋರ್ಟ್ ಹೇಳಿದ ನಂತರ ಅದು ಅಲ್ಲಿಗೆ ಮುಗ್ದೋಯ್ತು. ಆದರೆ ರಿಬಟೇಬಲ್ ಇದೆಯಲ್ವಾ, ಅಲ್ಲಗಳೆಯಬಹುದಾದ ಇದೆಯಲ್ವಾ, ಅಲ್ಲಿ ನೀವು ಸಾಕ್ಷ್ಯಗಳನ್ನು ಕೊಟ್ಟು ಅದನ್ನು ಖಂಡಿಸಬಹುದು. ಸೊ ಆ ರೀತಿಯಾಗಿ ನಾವು 2 ವಿಧ ಮಾಡಬೇಕು. ಅದರಲ್ಲಿ ಮೇ ಪ್ರೊಸ್ಯೂಮ್ ಮತ್ತು ಶೆಲ್ ಪ್ರೊಸ್ಯೂಮ್ ಎಲ್ಲಿ ಬರುತ್ತೆ? ಅಲ್ಲಗಳೆಯಬಹುದಾದ ಅಂದರೆ ರಿಬಟೇಬಲ್ ಪ್ರಿಸಂಪ್ಷನಲ್ಲಿ ಬರುತ್ತೆ. ಭಾವಿಸಬಹುದಾದ ಮತ್ತು ಭಾವಿಸತಕ್ಕದ್ದು ಇವೆರಡುಗಳನ್ನು ಸಹ ನೀವು ಎಡಿಷನಲ್ ಸಾಕ್ಷ್ಯಗಳನ್ನು ಕೊಟ್ಟು ಖಂಡಿಸಬಹುದು. ಆದರೆ ನಿರ್ಣಾಯಕ ಸಾಕ್ಷ್ಯ ಅಂದರೆ ಕನ್ಕ್ಲೂಸಿವ್ ಪ್ರೂಫ್ ಏನಿದೆಯಲ್ಲ, ಅದು ಇರ್ರಿಬೆಟೇಬಲ್. ಒಂದು ಸಲ ಕೋರ್ಟ್ ಅದನ್ನು ಡಿಸೈಡ್ ಮಾಡಿದ ನಂತರ ಅದನ್ನು ಖಂಡಿಸೋಕೆ ಅಥವಾ ಅಲ್ಲಗಳೆಯೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಸಿಂಪಲ್ ಆಗಿ ಭಾವಿಸಬಹುದಾದ ಅನ್ನುವಂತಹ ಒಂದು ಶಬ್ದದ ಅರ್ಥವನ್ನು ಮಾಡ್ಕೊಳ್ಬೇಕು. ಇದು ಯಾವ ರೀತಿಯ ಪ್ರಿಸಂಪ್ಷನ್ ಅಂತ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ, ಎಲ್ಲೆಲ್ಲ ಕಾಯ್ದೆಯಲ್ಲಿ ಅಂದರೆ ಭಾರತ ಸಾಕ್ಷ್ಯ ಅಧಿನಿಯಮದಲ್ಲಿ ಎಲ್ಲೆಲ್ಲ ಮೇ ಪ್ರೊಸ್ಯೂಮ್ ಅಂತ ಕೊಟ್ಟಿದ್ದಾರೆ, ಭಾವಿಸಬಹುದಾಗಿದೆ ಅಂತ ಕೊಟ್ಟಿದ್ದಾರೆ, ಅಲ್ಲೆಲ್ಲವೂ ನ್ಯಾಯಾಲಯಕ್ಕೆ ತಪ್ಪನ್ನು ತೋರಿಸದ ಹೊರತು ಅಥವಾ ಅದನ್ನು ನಿರಾಕರಿಸದ ಹೊರತು ಒಂದು ವಾಸ್ತವಾಂಶವನ್ನು ನ್ಯಾಯಾಲಯವು ಭಾವಿಸಬಹುದು ಇದು ಹೀಗೆ ಅಂಥೇಳಿ. ಆದರೆ ಅದಕ್ಕೆ ಅಪೋಸಿಟ್ ಆಗಿ ಇನ್ನೊಂದು ಪಾರ್ಟಿ ಇದೆಯಲ್ಲ, ಅದು ಪುರಾವೆಯನ್ನು ಖಂಡಿತವಾಗ್ಲೂ ನೀಡಬಹುದು. ಅದನ್ನು ನಾವು ಭಾವಿಸಬಹುದಾದಂತಹ ಅಂಥೇಳಿ ಅರ್ಥ ಮಾಡ್ಕೊಳ್ತೇವೆ, ಅಥವಾ ಇದು ಮೇ ಪ್ರೊಸ್ಯೂಮ್ ಆಗಿರುತ್ತೆ. ಇಲ್ಲಿ ಮೋಸ್ಟ್ಲಿ ವಿಷಯಗಳು ವಾಸ್ತವಾಂಶಕ್ಕೆ ಸಂಬಂಧಪಟ್ಟಿರ್ತವೆ. ಈಗ ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರುವಾಗ ನಿಮ್ಮ ತಲೆಯಲ್ಲಿ ಇನ್ನೊಂದು ಪ್ರಶ್ನೆ ಓಡಾಡ್ತಿರಬಹುದು, ಈ ಥರದ ಸೆಕ್ಷನ್ಗಳು ಭಾರತ ಸಾಕ್ಷ್ಯ ಅಧಿನಿಯಮದಲ್ಲಿ ಎಲ್ಲೆಲ್ಲ ಇದೆ ಅಂಥೇಳಿ. ದಯವಿಟ್ಟು ಆ ಪ್ರಶ್ನೆನ ತಲೆಯ ಒಂದು ಸೈಡಲ್ಲಿ ಇಟ್ಕೊಂಡಿರಿ. ಯಾಕಂದರೆ ಇದೇ ಪ್ರೆಸೆಂಟೇಷನಲ್ಲಿ ನಾನು ನಿಮಗೆ ಎಲ್ಲದಕ್ಕೂ ಉದಾಹರಣೆ ಕೊಡ್ತೀನಿ. ಎಲ್ಲಿ ಮೇ ಪ್ರೊಸ್ಯೂಮ್ ಅಂದರೆ ಭಾವಿಸಬಹುದಾದ ಅನ್ನುವಂತಹ ಪ್ರಿಸಂಪ್ಷನ್ಗಳು ಬರುತ್ತೆ, ಎಲ್ಲಿ ಭಾವಿಸತಕ್ಕದ್ದು ಅಂದರೆ ಶೆಲ್ ಪ್ರೊಸ್ಯೂಮ್ ಅನ್ನುವಂತಹ ಪ್ರಿಸಂಪ್ಷನ್ಗಳು ಬರ್ತವೆ, ಮತ್ತು ಎಲ್ಲಿ ನಿರ್ಣಾಯಕ ಸಾಕ್ಷ್ಯ ಅಂದರೆ ಕನ್ಕ್ಲೂಸಿವ್ ಪ್ರೂಫ್ ಬಗ್ಗೆ ಸೆಕ್ಷನ್ಗಳು ಬರ್ತವೆ ಅನ್ನೋದನ್ನು ಇದೇ ಪ್ರೆಸೆಂಟೇಷನಲ್ಲಿ ಕೊಡ್ತೇನೆ. ನೀವು ಒಂದೇ ಒಂದು ಕೆಲಸ ಮಾಡಬೇಕು, ಈ ಪ್ರೆಸೆಂಟೇಷನ್ ಮುಗಿಯೋ ತನಕ ಕೂತ್ಕೊಂಡು ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು. ಅದರೊಂದಿಗೆ 2ನೇ ಥರದ ಪ್ರಿಸಂಪ್ಷನ್ಗೆ ಹೋಗೋಣ. ಏನದು? ಭಾವಿಸತಕ್ಕದ್ದು. ಶೆಲ್ ಪ್ರೊಸ್ಯೂಮ್ ಅಂದರೆ ಏನು? ಭಾರತ ಸಾಕ್ಷ್ಯ ಅಧಿನಿಯಮದಲ್ಲಿ ಎಲ್ಲೆಲ್ಲ ನ್ಯಾಯಾಲಯಕ್ಕೆ ಈ ಒಂದು ಸೆಕ್ಷನ್ಗಳು ನಿರ್ದೇಶನವನ್ನು ನೀಡ್ತಾವೆ, ಏನಂತ? ಕೋರ್ಟ್ ಭಾವಿಸತಕ್ಕದ್ದು ಅಂದರೆ ಶೆಲ್ ಪ್ರೊಸ್ಯೂಮ್ ಅಂತ ಎಲ್ಲೆಲ್ಲ ನಿರ್ದೇಶನಗಳು ಸಿಕ್ಕಿದೆ, ಆ ಎಲ್ಲ ಸೆಕ್ಷನ್ಗಳಲ್ಲಿ ನ್ಯಾಯಾಲಯವು ಒಂದು ವಾಸ್ತವಾಂಶವು ನಿರಾಕರಣೆಗೆ ಒಳಗಾಗೋ ತನಕನೂ ಅದು ಸಾಬೀತುಪಟ್ಟಿದೆ, ದ್ಯಾಟ್ ಪರ್ಟಿಕ್ಯುಲರ್ ಫ್ಯಾಕ್ಟ್ ಈಸ್ ಆಲ್ರೆಡಿ ಬೀನ್ ಪ್ರೂವ್ಡ್ ಅಂತಲೇ ಪ್ರಿಸಂಪ್ಷನ್ ಮಾಡಬೇಕಾಗತ್ತೆ. ಶೆಲ್ ಪ್ರಿಸಂಪ್ಷನ್. ಇಲ್ಲಿ ನ್ಯಾಯಾಲಯಕ್ಕೆ ಆಪ್ಷನ್ ಇಲ್ಲ. ನ್ಯಾಯಾಲಯವು ಆ ಒಂದು ವಾಸ್ತವಾಂಶ ಸಾಬೀತುಪಟ್ಟಿದೆ, ದೋಸ್ ಫ್ಯಾಕ್ಟ್ಸ್ ಆರ್ ಪ್ರೂವ್ಡ್ ಅಂತಲೇ ಪ್ರಿಸಂಪ್ಷನ್ ಮಾಡಬೇಕಾಗತ್ತೆ. ಎಲ್ಲಿ ತನಕ ಅವು ನಿರಾಕರಣೆಗೆ ಒಳಗಾಗಲ್ಲ ಅಲ್ಲಿ ತನಕ. ಮತ್ತು ಈ ಥರದ ಅಂದರೆ ಶೆಲ್ ಪ್ರೊಸ್ಯೂಮ್ಗಳು ಮೋಸ್ಟ್ಲಿ ಮ್ಯಾಟರ್ ಆಫ್ ಲಾ ಆಗಿರುತ್ತೆ ಅನ್ನೋದನ್ನು ನೀವು ಗಮನಿಸಬಹುದು. ಇಲ್ಲಿ ನಾನು ಮೊದಲೇ ಹೇಳಿದಂಥ ಒಂದು ಅಂಶವನ್ನು ನೀವು ಖಂಡಿತ ಮರೆಯೋ ಹಾಗಿಲ್ಲ. ಭಾವಿಸಬಹುದಾದ ಮತ್ತು ಭಾವಿಸತಕ್ಕದ್ದು ಮೇ ಪ್ರೊಸ್ಯೂಮ್ ಮತ್ತು ಶೆಲ್ ಪ್ರೊಸ್ಯೂಮ್ ಪ್ರಿಸಂಪ್ಷನ್ಸ್ ಇದಾವಲ್ಲ, ಅವುಗಳನ್ನು ಅಪೋಸಿಟ್ ಪಾರ್ಟಿ ಅಲ್ಲಗಳೆಯಬಹುದು, ಖಂಡಿಸಬಹುದು, ಎಡಿಷನಲ್ ಎವಿಡೆನ್ಸ್ಗಳನ್ನು ಕೊಟ್ಟು ಅವು ಪ್ರೂವ್ ಮಾಡಬಹುದು. ಈ ಒಂದು ಎಸಂಪ್ಷನ್ ರಾಂಗ್, ಪ್ರಿಸಂಪ್ಷನ್ ರಾಂಗ್ ಅನ್ನೋದನ್ನು ಖಂಡಿತ ಪ್ರೂವ್ ಮಾಡಬಹುದು. ಆ ಒಂದು ಆಪ್ಷನ್ ಅಪೋಸಿಟ್ ಪಾರ್ಟಿ ಜೊತೆ ಇದೆ. ಹಾಗಾದರೆ ಯಾವುದು ರಿಬಟೇಬಲ್ ಅಲ್ಲ, ಯಾವುದನ್ನು ಖಂಡಿಸಲಿಕ್ಕೆ ಆಗೋದಿಲ್ಲ ಅಂತ ಕೇಳಿದರೆ ಅದು ಕನ್ಕ್ಲೂಸಿವ್ ಪ್ರೂಫ್ ಅಥವಾ ನಿರ್ಣಾಯಕ ಸಾಕ್ಷ್ಯ. ಯಾವಾಗ ಭಾರತ ಸಾಕ್ಷ್ಯ ಅಧಿನಿಯಮದಲ್ಲಿ ಒಂದು ವಾಸ್ತವಾಂಶವನ್ನು ಇನ್ನೊಂದಕ್ಕೆ ನಿರ್ಣಾಯಕ ಸಾಕ್ಷ್ಯ ಅಂತ ಘೋಷಿಸ್ತಾರೋ ಆಗ ನ್ಯಾಯಾಲಯವು ಆ ವಾಸ್ತವಾಂಶದ ಪುರಾವೆ ಮೇಲೆ
ಆ ಒಂದು ಫ್ಯಾಕ್ಟ್ರಿ ರಿಲೇಟೆಡ್ ಆಗಿ ಏನು ಎವಿಡೆನ್ಸ್ ಬಂದಿದೆಯಲ್ಲ ಅದನ್ನು ನೋಡಿಕೊಂಡು ಇನ್ನೊಂದು ಅಂಶವೂ ಸಾಬೀತಾಗಿದೆ ಅಂತ ಪರಿಗಣಿಸಲೇಬೇಕು. ಮತ್ತು ಅದನ್ನು ನಿರಾಕರಿಸುವ ಒಂದು ಉದ್ದೇಶದಿಂದ ಅಪೋಸಿಟ್ ಪಾರ್ಟಿ ಯಾವುದೇ ಸಾಕ್ಷ್ಯವನ್ನು ಕೊಡುವಂತಿಲ್ಲ ಅಥವಾ ನ್ಯಾಯಾಲಯ ಅದನ್ನು ಅನುಮತಿಸುವಂತಿಲ್ಲ. ಅದು ಕನ್ಕ್ಲೂಸಿವ್ ಪ್ರೂಫ್, ಅಲ್ಲಿಗೆ ಮುಗೀತು. ಅದರ ಮೇಲೆ ಮತ್ತೆ ಸಾಕ್ಷ್ಯಗಳನ್ನು ನೀಡುವಂತಿಲ್ಲ ಮತ್ತು ಅಂತಹ ಸಾಕ್ಷ್ಯಗಳನ್ನು ನೀಡುವ ಪ್ರಯತ್ನ ಮಾಡಿದರೂ ಸಹ ನ್ಯಾಯಾಲಯ ಅದನ್ನು ಅನುಮತಿಸುವಂತಿಲ್ಲ ಅಂತ ಈ ಭಾಗ ಸಂಪೂರ್ಣವಾಗಿ ತುಂಬ ಕ್ಲಿಯರ್ ಆಗಿ ಕನ್ಕ್ಲೂಸಿವ್ ಪ್ರೂಫ್ನಲ್ಲಿ ಹೇಳುತ್ತೆ. ಇಷ್ಟು ಅರ್ಥ ಮಾಡ್ಕೊಂಡ ನಂತರ ನಿಮ್ಮ ಹತ್ರ ಒಂದು ಬೇಸ್ ಸೆಟಪ್ ತಲೆ ಒಳಗೆ ಇದೆ ಅಂತ ಅಂದ್ಕೊಳ್ತೇನೆ. ಮುಂದೆ ಉದಾಹರಣೆಗಳನ್ನು ನೋಡ್ತಾ ಮತ್ತು ಈ ಅಂಶಗಳನ್ನು ಭಾವಿಸಬಹುದಾದ, ಭಾವಿಸತಕ್ಕದ್ದು ಮತ್ತು ನಿರ್ಣಾಯಕ ಸಾಕ್ಷ್ಯಗಳನ್ನು ಇಂಡಿಪೆಂಡೆಂಟ್ ಸ್ಲೈಡ್ನಲ್ಲಿ ನೋಡ್ತಾ ಯಾವೆಲ್ಲ ಸೆಕ್ಷನ್ಗಳು ಈ ಬಗ್ಗೆ ಮಾತಾಡ್ತವೆ ಅಂತ ಹೇಳ್ತಾ ಹೋದರೆ ನಿಮಗೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗುತ್ತೆ. ಮತ್ತು ಇದು ಸಂಪೂರ್ಣವಾಗಿ ಯಾವಾಗ ಅರ್ಥ ಆಗುತ್ತೆ ಅಂತ ಹೇಳಿದರೆ ನಾವು ಭಾರತ ಸಾಕ್ಷ್ಯ ಅಧಿನಿಯಮ ಇಡೀ ಕಾನೂನನ್ನು ಓದಿದಾಗ ಇದು ನಮಗೆ ಒಂದು ಸಂಪೂರ್ಣ ಪಿಕ್ಚರ್ ಆಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬಟ್ ನಾವು ಅಲ್ಲಿ ತನಕ ವೆಯ್ಟ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಈಗ ಆಲ್ರೆಡಿ ಈ ಸೆಷನ್ಗೆ ಬಂದಿದ್ದೇವೆ ಅಂತ ಹೇಳಿದರೆ ಸಾಕಷ್ಟು ಅಂಶವನ್ನು ಇಲ್ಲೇ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಸೆಕ್ಷನ್ ಏನು ಹೇಳಿದೆ ಅದಕ್ಕಿಂತ ಜಾಸ್ತಿ ಈ ಪ್ರೆಸೆಂಟೇಷನಲ್ಲಿ ಕೊಡ್ತಾ ಇದ್ದೇನೆ. ನೋಡೋಣ, ಮುಂದೆ ಸಾಕಷ್ಟು ಚಿತ್ರಗಳು ಇವೆ, ಉದಾಹರಣೆಗಳು, ಕೇಸ್ ಲಾಗಳು ಇವೆ, ಅವುಗಳೊಂದಿಗೆ ಈ 3 ಕಾನ್ಸೆಪ್ಟ್ಗಳನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ. ಹೀಗೆ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗುವ ವಿಧಾನದಲ್ಲಿ ಮೊದಲಿಗೆ ನಾವು ಏನನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಪಾರ್ಟ್ ಮೇ ಪ್ರೊಸ್ಯೂಮ್ ಇದೆ ಅಲ್ವಾ, ಭಾವಿಸಬಹುದಾದ ಅನ್ನುವಂತಹ ಅಂಶವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಸೆಕ್ಷನ್ ಹೇಳುತ್ತೆ, ಈ ಕಾಯ್ದೆಯ ಮೂಲಕ ಭಾವಿಸಬಹುದಾದ ಎಂಬ ಆಯ್ಕೆಯನ್ನು ಒದಗಿಸಿದಾಗಲೆಲ್ಲ, ಅಂದರೆ ಈ ಒಂದು ಆ್ಯಕ್ಟ್ನಲ್ಲಿ ಎಲ್ಲೆಲ್ಲ ಮೇ ಪ್ರೊಸ್ಯೂಮ್ ಅಂತ ಕೊಡ್ತಾರಲ್ಲ ಅಲ್ಲೆಲ್ಲ ನ್ಯಾಯಾಲಯವು ತಪ್ಪು ತೋರಿಸದ ಹೊರತು ಅಥವಾ ನಿರಾಕರಣೆಗೆ ಒಳಗಾಗುವವರೆಗೆ, ಅಂದರೆ ಅದರ ಅಪೋಸಿಟ್ ಡೈರೆಕ್ಷನ್ ತೋರಿಸದ ಹೊರತು ಅಥವಾ ಎಲ್ಲಿ ತನಕ ಅದನ್ನು ನಿರಾಕರಣೆಗೆ ಒಳಗಾಗಲ್ಲ ಅಲ್ಲಿ ತನಕನೂ ಒಂದು ವಾಸ್ತವಾಂಶ ಆಲ್ರೆಡಿ ಪ್ರೂವ್ ಆಗಿದೆ ಅಂತ ಭಾವಿಸಬಹುದು, ಅಥವಾ ಇನ್ನು ಅಡಿಷನಲ್ ಎವಿಡೆನ್ಸನ್ನು ಕೊಡಿ ಅಂತ ಕೇಳಬಹುದು. ಈ ಒಂದು ಆಪ್ಷನನ್ನು ಎಲ್ಲಿ ಕೊಟ್ಟಿದ್ದಾರೆ? ಮೇ ಪ್ರೊಸ್ಯೂಮ್. ಇದೊಂದು ನ್ಯಾಯಾಲಯಕ್ಕೆ ಇರುವಂಥ ಒಂದು ಡಿಸ್ಕ್ರಿಷನರಿ ಅಪಾರ್ಚುನಿಟಿ. ನ್ಯಾಯಾಲಯವು ಹೀಗೂ ಮಾಡಬಹುದು, ಏನಂತ, ಈ ವಾಸ್ತವಾಂಶ ಆಲ್ರೆಡಿ ಪ್ರೂವ್ ಆಗಿದೆ ಅಂತಲೂ ಅಂದ್ಕೊಳ್ಬಹುದು, ಅಥವಾ ಇಲ್ಲಪ್ಪ ಇದಕ್ಕೆ ಇನ್ನೊಂದಿಷ್ಟು ಎವಿಡೆನ್ಸ್ ಅಡಿಷನಲ್ ಆಗಿ ಕೊಡಿ ಅಂತಲೂ ಕೇಳಬಹುದು. ಇಲ್ಲಿ ಇದು ಕನ್ಕ್ಲೂಸಿವ್ ಪ್ರಿಸಂಪ್ಷನ್ ಅಲ್ಲ. ನ್ಯಾಯಾಲಯವು ಅಂದ್ಕೊಳ್ಬಹುದು, ಭಾವಿಸಬಹುದು, ಮತ್ತು ನ್ಯಾಯಾಲಯಕ್ಕೆ ಕನ್ಕ್ಲೂಸಿವ್ ಅನಿಸೋದಕ್ಕೆ ಅಡಿಷನಲ್ ಎವಿಡೆನ್ಸನ್ನು ಸಹ ಕೇಳಬಹುದು. ಮತ್ತು ಅಂತಹ ಅಡಿಷನಲ್ ಎವಿಡೆನ್ಸ್ ಕೊಟ್ಟ ನಂತರನೂ ಇದು ರಿಬಟೇಬಲ್, ಅಂದರೆ ಖಂಡಿತವಾಗ್ಲೂ ಅಪೋಸಿಷನ್ ಪಾರ್ಟಿ ಅದಕ್ಕೆ ವಿರುದ್ಧವಾದಂತಹ ಎವಿಡೆನ್ಸ್ಗಳನ್ನು ಕೊಟ್ಟು ಇಲ್ಲ ಈ ರೀತಿ ಪ್ರೊಸ್ಯೂಮ್ ಮಾಡೋಕ್ಕಾಗಲ್ಲ, ಫ್ಯಾಕ್ಟ್ಸ್ ಬೇರೆದೇ ಇದೆ ಅಂತ ಪ್ರೂವ್ ಮಾಡ್ಬೋದು. ಅಷ್ಟು ಅಂಶಗಳನ್ನು ನೀವು ಮೇ ಪ್ರೊಸ್ಯೂಮಲ್ಲಿ ನೆನ್ಪಿಟ್ಕೊಳ್ಬೇಕು. ಇನ್ನು ಇದಕ್ಕೊಂದು ಉದಾಹರಣೆ ಕೊಟ್ಟರೆ ಈ ಭಾವಿಸಬಹುದಾದಂತಹ ಅನ್ನೋ ಅಂಶ ನಿಮ್ಮ ತಲೆಗೆ ಈಸಿಯಾಗಿ ಹೋಗುತ್ತೆ. ಅದಕ್ಕೋಸ್ಕರ ಈ ಒಂದು ಉದಾಹರಣೆ, ಒಬ್ಬ ವ್ಯಕ್ತಿಯ ಬಳಿ ಒಂದಷ್ಟು ಕದ್ದ ಮಾಲುಗಳು ಸಿಕ್ಕಿದೆ. ಈ ಕದ್ದ ಮಾಲುಗಳು ಸಿಕ್ಕಿದಾಗ ಕೋರ್ಟ್ ಏನು ಪ್ರೆಸ್ಯೂಮ್ ಮಾಡ್ಬೋದು ಅಂತ ಹೇಳಿದರೆ, ಈತ ಈ ವಸ್ತುಗಳನ್ನು ಕದ್ದಿದ್ದಾನೆ ಅಥವಾ ಈತನಿಗೆ ಇವು ಕದ್ದ ಮಾಲುಗಳಂತ ಗೊತ್ತಿದ್ದ ಬಳಿಕವೂ ಸಹ ಅವುಗಳನ್ನು ಆತ ರಿಸೀವ್ ಮಾಡ್ಕೊಂಡಿದ್ದಾನೆ ಅನ್ನೋ ಪ್ರಿಸಂಪ್ಷನನ್ನು ಕೋರ್ಟ್ ಮಾಡಬಹುದು. ಹಾಗಂತ ಅಲ್ಲಿಗೆ ಮುಗೀತಂತ ಅರ್ಥ ಅಲ್ಲ. ಅದಕ್ಕೆ ಅಪೋಸಿಟ್ ಪಾರ್ಟಿ ಒಂದು ಅಕೌಂಟ್ ಕೊಟ್ಟರೆ, ಅಂದರೆ ಏನಕ್ಕೆ ಆತನ ಬಳಿ ಆ ಕದ್ದ ಮಾಲುಗಳು ಬಂದು ಸೇರ್ಕೊಂಡಿವೆ ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ಎವಿಡೆನ್ಸನ್ನು ಕೊಟ್ಟರೆ ಆಗ ಆ ಒಂದು ಪ್ರಿಸಂಪ್ಷನ್ ಏನಿದೆಯಲ್ಲ ಅದನ್ನು ರೀಬೆಟ್ ಮಾಡ್ಬೋದು ಅಥವಾ ಅಲ್ಲಗಳೆಬಹುದು, ಖಂಡಿಸ್ಬೋದು. ಆ ಅಪಾರ್ಚುನಿಟಿ ಇದೆ. ಆದರೆ ಎಲ್ಲಿ ತನಕ ಪ್ರೂವ್ ಆಗಲ್ಲಲ್ಲ ಅಲ್ಲಿ ತನಕ ಕೋರ್ಟ್ ಅಂದ್ಕೊಳ್ಬೋದು ಈತನೇ ಆ ಮಾಲುಗಳನ್ನು ಕದಿದಾನೆ ಅಥವಾ ಈತ ಕದ್ದ ಮಾಲುಗಳನ್ನು ಉದ್ದೇಶಪೂರ್ವಕವಾಗಿ, ಅಂದರೆ ಗೊತ್ತಾದ ಬಳಿಕವೂ ಸಹ ರಿಸೀವ್ ಮಾಡ್ಕೊಂಡಿದ್ದಾನೆ ಅಂತ ಪ್ರೊಸ್ಯೂಮ್ ಮಾಡಬಹುದು. ಕೋರ್ಟ್ ಮಾಡಲೇಬೇಕಂತಿಲ್ಲ. ಕೋರ್ಟಿಗೂ ಸಹ ಆಪ್ಷನ್ ಇದೆ, ಡಿಸ್ಕ್ರಿಷನರಿ ಪವರ್ ಇದೆ. ಆತ ಕದ್ದಿರಬಹುದು ಅಂತಲೂ ಅಂದ್ಕೊಳ್ಬೋದು, ಅಥವಾ ಅಡಿಷನಲ್ ಎವಿಡೆನ್ಸ್ ಕೊಡಿಯಪ್ಪ ಅಂಥೇಳಿ ಕೇಳೋ ಅಧಿಕಾರ ಸಹ ಕೋರ್ಟ್ ಬಳಿ ಇದೆ. ಇನ್ನು ಎಲ್ಲೆಲ್ಲ ಭಾವಿಸಬಹುದಾದಂತಹ ಎನ್ನುವಂಥ ಅಂಶ ಬರುತ್ತೆ ಅನ್ನೋದಕ್ಕೆ ಒಂದಷ್ಟು ಇಂಪಾರ್ಟೆಂಟ್ ಸೆಕ್ಷನ್ಗಳ ಲಿಸ್ಟನ್ನು ಕೊಟ್ಟಿದ್ದೇನೆ. ಸೆಕ್ಷನ್ 86, 87, 88, 88A, 90, 90A, 113A, 114 ಈ ಎಲ್ಲ ಸೆಕ್ಷನ್ಗಳ ಬಗ್ಗೆ ನಾವು ಡೀಟೇಲ್ ಡಿಸ್ಕಷನ್ ಮಾಡೋಣ. ಆದರೆ ಈ ಎಲ್ಲ ಸೆಕ್ಷನ್ಗಳಲ್ಲೂ ಸಹ ಮೇ ಪ್ರೊಸ್ಯೂಮ್ ಅನ್ನೋ ಅಂಶ ಬರುತ್ತೆ, ಅಂದರೆ ಕೋರ್ಟಿಗೆ ಭಾವಿಸುವಂತಹ ಒಂದು ಅಧಿಕಾರ ಈ ಸೆಕ್ಷನ್ಗಳಲ್ಲಿ ಸಿಕ್ಕತ್ತೆ ಅನ್ನೋದನ್ನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಎರಡನೇ ಬಗೆಯ ಪ್ರಿಸಂಪ್ಷನ್, ಅದು ಶೆಲ್ ಪ್ರೆಸ್ಯೂಮ್ ಅಥವಾ ಭಾವಿಸತಕ್ಕದ್ದು. ನೋಡಿ, ಮೊದಲನೇದು ಭಾವಿಸಬಹುದು, ಡಿಸ್ಕ್ರಿಷನರಿ, ಅಲ್ಲಿ ಕೋರ್ಟ್ಗೆ ಅಧಿಕಾರ ಇತ್ತು. ಇಲ್ಲಿ ಮ್ಯಾಂಡೇಟ್ರಿ, ಕೋರ್ಟ್ ಖಂಡಿತವಾಗ್ಲೂ ಮಾಡಲೇಬೇಕು. ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ, ಡೈರೆಕ್ಷನ್ ಕೊಡ್ತಾ ಇದೆ, ಕಮಾಂಡ್ ಮಾಡ್ತಾ ಇದೆ, ಅಥವಾ ಒಂದು ಅಬ್ಲಿಗೇಷನ್ ಇದೆ ಕೋರ್ಟ್ ಮೇಲೆ. ಏನು ಅದು ಪ್ರೆಸ್ಯೂಮ್ ಮಾಡಲೇಬೇಕು ಅಥವಾ ಭಾವಿಸಲೇಬೇಕು ಎನ್ನುವಂಥ ಅಂಶಗಳನ್ನು ಇಲ್ಲಿ ನಾವು ನೋಡ್ತೇವೆ. ಏನಂತ ಹೇಳುತ್ತೆ ಸೆಕ್ಷನ್, ಈ ಕಾಯ್ದೆಯಿಂದ ಭಾವಿಸತಕ್ಕದ್ದು ಎಂದು ನಿರ್ದೇಶಿಸಲ್ಪಟ್ಟಾಗೆಲ್ಲ, ನಿರ್ದೇಶನ ನೋಡಿ, ಡೈರೆಕ್ಷನ್ ಇದೆ ಅಲ್ಲಿ ಕ್ಲಿಯರ್ ಆಗಿ,
ನ್ಯಾಯಾಲಯವು ಒಂದು ವಾಸ್ತವಾಂಶವು ಎಲ್ಲಿಯವರೆಗೆ ನಿರಾಕರಿಸಲ್ಪಟ್ಟಲ್ಲವೋ ಅಲ್ಲಿಯವರೆಗೆ ಆ ವಾಸ್ತವಾಂಶವು ಸಾಬೀತುಪಟ್ಟಿದೆ ಎಂದು ಭಾವಿಸತಕ್ಕದ್ದು. ಅಂದರೆ ಎಲ್ಲಿ ತನಕ ಪ್ರೂವ್ ಆಗಲ್ಲ ಅಲ್ಲಿ ತನಕನೂ ನ್ಯಾಯಾಲಯವು ಆ ವಾಸ್ತವಾಂಶವು ಹೌದು ಅನ್ನೋದನ್ನು ಭಾವಿಸಲೇಬೇಕು ಅನ್ನೋದನ್ನು ಶೆಲ್ ಪ್ರೆಸ್ಯೂಮ್ ಹೇಳುತ್ತೆ. ಇದಕ್ಕೆ ನಾನು ತುಂಬ ಸಿಂಪಲ್ ಉದಾಹರಣೆ ಹೇಳಿದೆ. ಯಾವುದು? ಆಪಾದಿತ ನಿರ್ದೋಷಿ ಅಂದರೆ ಏನು? ಕ್ರಿಮಿನಲ್ ಕೇಸ್ಗಳಲ್ಲಿ ಪ್ರಿಸಂಪ್ಷನ್ ಆಫ್ ಇನ್ನೋಸೆನ್ಸ್ ಇದೆಯಲ್ಲ, ಆ ಥಿಯರಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಆ ಬಗ್ಗೆ ಒಂದು ಡೀಟೇಲ್ ಡಿಸ್ಕಷನ್ ಆಗಿರುವಂಥ ಒಂದು ಕೇಸ್ ಲಾ ಇದೆ, ಉಲಿಂಗ್ಟನ್ ವರ್ಸಸ್ DPP. ಈ ಒಂದು ಕೇಸ್ ಆದ ನಂತರ ಪ್ರೊಫೆಸರ್ ಸರ್ ಜಾನ್ ಸ್ಮಿತ್ QC ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಹೌಸ್ ಆಫ್ ಲಾರ್ಡ್ಸ್ ಅದರ ಇಡೀ ಎಲ್ಲ ಒಂದು ಆಕ್ಟಿವಿಟೀಸ್ ಏನು ಮಾಡಿದೆ ಆ ದಿನದ ತನಕ ಅದಕ್ಕಿಂತ ಒಳ್ಳೆ ಕೆಲಸ ಅಂದರೆ ಆಪಾದಿತನು ನಿರ್ದೋಷಿ ಅನ್ನೋ ಅಂಶವನ್ನು ಎತ್ತಿ ಹಿಡಿತಲ್ಲ ಆ ದಿನ ಆ ಕೇಸಲ್ಲಿ, ಅದಕ್ಕಿಂತ ದೊಡ್ಡ ಕೆಲಸವನ್ನು ಪ್ರಾಯಶಃ ಯಾವತ್ತೂ ಮಾಡಿರಲಿಕ್ಕಿಲ್ಲ ಅನ್ನೋ ಒಂದು ಅಂಶವನ್ನು ಆತ ಅಬ್ಸರ್ವ್ ಮಾಡ್ತಾನೆ. ಯಾಕಂತ ಹೇಳಿದರೆ ಆಪಾದಿತ ನಿರ್ದೋಷಿ ಅನ್ನೋದು ಇಡೀ ಕ್ರಿಮಿನಲ್ ಲಾಸ್ನ ಬೇಸ್, ಮತ್ತು ಈ ಕೇಸಲ್ಲಿ ಅದನ್ನು ತುಂಬ ಸ್ಟ್ರಾಂಗ್ ಆಗಿ ಎತ್ತಿ ಹಿಡಿತಾರೆ. ಇನ್ನೊಬ್ಬ ವ್ಯಕ್ತಿ ಜ್ಯೂರಿಸ್ಟ್ ಬ್ಲ್ಯಾಕ್ ಸ್ಟೋನ್ ಏನು ಹೇಳ್ತಾರೆ ಅಂತ ಹೇಳಿದರೆ, 10 ಜನ ಅಪರಾಧಿಗಳು ಎಸ್ಕೇಪ್ ಆದರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಪನಿಷ್ಮೆಂಟ್ ಆಗಬಾರ್ದು. ಆ ನಿಟ್ಟಿನಲ್ಲಿ ಇದೇನು ಥಿಯರಿ ಇದೆಯಲ್ವಾ, ಆಪಾದಿತ ನಿರ್ದೋಷಿ ಅನ್ನೋ ಥಿಯರಿ ಇದೆಯಲ್ಲ, ಅದು ತುಂಬ ಪ್ರಮುಖವಾದಂಥ ಒಂದು ಶೆಲ್ ಪ್ರೆಸ್ಯೂಮ್ ಆಸ್ಪೆಕ್ಟ್ ಆಗಿದೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಖಂಡಿತವಾಗ್ಲೂ ಯಾವತ್ತೂ ಭಾವಿಸತಕ್ಕದ್ದೇ ಆಗಿರಬೇಕದು, ಶೆಲ್ ಪ್ರೆಸ್ಯೂಮೇ ಆಗಿರಬೇಕು. ಏನು? ಆಪಾದಿತ ನಿರ್ದೋಷಿ ಅಥವಾ ಪ್ರಿಸಂಪ್ಷನ್ ಆಫ್ ಇನ್ನೋಸೆನ್ಸ್ ಅಂತ ಏನು ಹೇಳ್ತೀವಲ್ಲ, ಅದೇ ರೀತಿ ಇರತಕ್ಕದ್ದು ಅಂತ ಹೇಳ್ತಾರೆ ಅವರು. ಸೊ ಅಷ್ಟು ಇಂಪಾರ್ಟೆಂಟ್ ಇದೆ ಇದು. ಕೇವಲ ಅದೊಂದೇ ವಿಷಯಕ್ಕಲ್ಲ, ಸಾಕಷ್ಟು ಸೆಕ್ಷನ್ಗಳಲ್ಲಿ ಶೆಲ್ ಪ್ರೆಸ್ಯೂಮ್ ಅಂಶ ಬರುತ್ತೆ. ಅಂತಹ ಸೆಕ್ಷನ್ಗಳು ಯಾವುದು ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮಗೆ ಹೇಳ್ತೇನೆ. ನಾನು ಸೆಕ್ಷನ್ಗಳ ಪಟ್ಟಿಯನ್ನು ನನ್ನ ಮುಂದಿನ ಸ್ಲೈಡಲ್ಲಿ ನಿಮಗೆ ನೀಡ್ತೇನೆ. ಅದಕ್ಕಿಂತ ಮೊದಲು ಒಂದಷ್ಟು ಪ್ರಮುಖವಾದ ಅಂಶಗಳನ್ನು ನಾವು ಗಮನಿಸಬೇಕು, ಮತ್ತು ಒಂದು ಇಂಪಾರ್ಟೆಂಟ್ ಕೇಸ್ ಲಾ ಇದೆ, ಅದು ಶೆಲ್ ಪ್ರೆಸ್ಯೂಮ್ ಬಗ್ಗೆ ನಮಗೆ ಒಂದು ಕಂಪ್ಲೀಟ್ ಕಾನ್ಸೆಪ್ಟ್ ಕ್ಲಾರಿಟಿಯನ್ನು ಕೊಡುತ್ತೆ. ಮೊದಲು ನಮ್ಗೆ ಏನು ಗೊತ್ತಿರಬೇಕಂತ ಹೇಳಿದರೆ, ಈ ಪ್ರಿಸಂಪ್ಷನ್ ಆಫ್ ಇನ್ನೋಸೆನ್ಸ್ ಅಥವಾ ಆಪಾದಿತ ನಿರ್ದೋಷಿ ಅನ್ನೋ ರೂಲ್ ನಮ್ಮ ಭಾರತದ ಆ್ಯಕ್ಟ್ಗಳಲ್ಲಿ ಎಲ್ಲೂ ಸಹ ಅಷ್ಟು ಓಪನ್ ಆಗಿ ಮೆನ್ಷನ್ ಆಗಿಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ನಮ್ಮ ಎಲ್ಲ ಕೋರ್ಟ್ಗಳು ಕಾಮನ್ ಲಾಸ್ ಏನಿದೆ ಇಂಗ್ಲೆಂಡಿದು ಅದರ ಬೇಸ್ ಮೇಲೆ ಜಾಸ್ತಿಯಾಗಿ ಫಂಕ್ಷನ್ ಮಾಡ್ತವೆ, ಮತ್ತು ಈ ಥಿಯರಿ ಬರ್ದಿಲ್ಲ ಅಂದರೂ ಸಹ ಎಲ್ಲ ನ್ಯಾಯಾಲಯಗಳು ತಲೆಯಲ್ಲಿ ಇಟ್ಕೊಂಡೇ ಕೆಲಸ ಮಾಡ್ತವೆ. ಆ ಅಂಶ ನಿಮ್ಮ ತಲೆಯಲ್ಲಿ ಇರಲಿ. ಅದ್ರ ಜೊತೆಗೆ ನಾನು ಕೇಸ್ ಲಾ ಹೋಗ್ತೀನಿ, ಮಂಗಲ್ ರಾಮ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್. ಇಲ್ಲಿ ಏನಾಗುತ್ತೆ, ಒಬ್ಬಳು ಪತ್ನಿ ತನ್ನ ಪತಿಯ ಮನೆಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ನೆಲೆಸ್ತಾಳೆ, ಮತ್ತು ಒಮ್ಮೆ ಸಾಕಷ್ಟು ಸಮಯದ ನಂತರ ಅವಳು ತನ್ನ ಮನೆಗೆ ಬರ್ತಾಳೆ, ಮತ್ತು ಮನೆಗೆ ಬಂದ 1 ತಿಂಗಳೊಳಗೆ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಇಲ್ಲಿ ಸೆಕ್ಷನ್ 113B ಅನ್ನು ಸೆಷನ್ ಕೋರ್ಟ್ ರೆಫರ್ ಮಾಡುತ್ತೆ. ಏನದು? ಪ್ರಿಸಂಪ್ಷನ್ ಆಸ್ ಟು ಡೌರಿ ಡೆತ್. ಇಲ್ಲಿ ಭಾರತ ಸಾಕ್ಷ್ಯ ಅಧಿನಿಯಮ ಸೆಕ್ಷನ್ 113B ಏನು ಹೇಳುತ್ತಂತ ಹೇಳಿದರೆ, ಯಾವುದೇ ಒಬ್ಬ ಪತ್ನಿ ತಾನು ಮದುವೆಯಾದ 7 ವರ್ಷದ ಒಳಗಡೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ವರದಕ್ಷಿಣೆಯ ಒಂದು ಕಿರುಕುಳದಿಂದನೇ ಆಗಿದೆ ಅಂತ ಕೋರ್ಟ್ ಭಾವಿಸತಕ್ಕದ್ದು ಅನ್ನುವಂತಹ ಒಂದು ಅಂಶವನ್ನು ಹೇಳುತ್ತೆ. ಇಲ್ಲಿ ಶೆಲ್ ಪ್ರೆಸ್ಯೂಮ್, ಕೋರ್ಟ್ ಹತ್ರ ಆಪ್ಷನ್ ಇಲ್ಲ, ಕೋರ್ಟ್ ಭಾವಿಸಲೇಬೇಕು. ಯಾವಾಗ ಮದುವೆಯಾದ 7 ವರ್ಷದ ಒಳಗೆ ಒಬ್ಬ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ವರದಕ್ಷಿಣೆಯ ಕಿರುಕುಳದಿಂದ ಆದಂತಹ ಸಾವು ಅಂತ ಸೆಕ್ಷನ್ 113B ಶೆಲ್ ಪ್ರೆಸ್ಯೂಮ್ ಅಂತ ಕೋರ್ಟ್ಗೆ ಹೇಳುತ್ತೆ. ಅದೇ ರೀತಿ ಭಾವಿಸಿ ಕೋರ್ಟ್ ಏನು ಮಾಡುತ್ತೆ, ಇಲ್ಲಿ ಆಪಾದಿತರನ್ನು ಕನ್ವಿಕ್ಟ್ ಮಾಡುತ್ತೆ. ಯಾವುದರ ಅಡಿಯಲ್ಲಿ? IPC ಸೆಕ್ಷನ್ ಅಂದರೆ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 304B ಗಂಡನನ್ನು ಅಪರಾಧಿ ಅಂತ ಘೋಷಿಸಿ ರಿಗ್ರೆಸ್ ಇಂಪ್ರಿಸನ್ಮೆಂಟ್ ಆಫ್ 7 years ಪ್ಲಸ್ 1,000 ರೂಪಾಯಿ ದಂಡವನ್ನು ಕೊಟ್ಟರೆ, ಇನ್ನೊಂದು ಸೆಕ್ಷನ್ ಭಾರತ ದಂಡ ಸಂಹಿತೆಯ ಸೆಕ್ಷನ್ 498A ಅಲ್ಲಿ ಗಂಡ ಮತ್ತು ಕುಟುಂಬ ಇಬ್ಬರಿಗೂ ಕ್ರುಯಲ್ಟಿ ಅಡಿಯಲ್ಲೂ ಸಹ ಪ್ರೂವ್ ಆಗಿಬಿಟ್ಟು ದೋಷಿ ಅಂತ ಹೇಳಿಬಿಟ್ಟು ರಿಗ್ರೆಸ್ ಇಂಪ್ರಿಸನ್ಮೆಂಟ್ ಆಫ್ 3 years ಮತ್ತು 500 ರೂಪಾಯಿ ದಂಡವನ್ನು ಸೆಷನ್ ಕೋರ್ಟ್ ಹಾಕುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ಪ್ರಮುಖ ಅಂಶವನ್ನು ನೀವು ಯಾವತ್ತೂ ನೆನ್ಪಿಟ್ಕೊಳ್ಬೇಕು. ಶೆಲ್ ಪ್ರೆಸ್ಯೂಮ್ ಇದೆಯಲ್ವಾ, ಇದು ರಿಬಟೇಬಲ್, ಇದನ್ನು ಖಂಡಿಸಬಹುದು. ಅದನ್ನೇ ಗಂಡ ಮತ್ತು ಆತನ ಕುಟುಂಬ ಮಾಡುತ್ತೆ. ಏನು? ಹೈಕೋರ್ಟಲ್ಲಿ ಈ ಕೇಸ್ಗೆ ಅಡಿಷ್ನಲ್ ಎವಿಡೆನ್ಸ್ಗಳನ್ನು ಕೊಟ್ಬಿಟ್ಟು ಪ್ರೂವ್ ಮಾಡ್ತಾರೆ, ಇಲ್ಲಿ ವರದಕ್ಷಿಣೆ ಕಿರುಕುಳ ಆಗಿಲ್ಲ, ಆದ್ದರಿಂದ ಇಲ್ಲಿ ಇದು ವರದಕ್ಷಿಣೆಯಿಂದ ಆದಂತಹ ಆತ್ಮಹತ್ಯೆ ಅಲ್ಲ ಅನ್ನೋದನ್ನು ಸಂಪೂರ್ಣವಾಗಿ ಪ್ರೂವ್ ಮಾಡ್ತಾರೆ, ಮತ್ತು ಹೈಕೋರ್ಟ್ ಅದನ್ನು ಒಪ್ಕೊಳ್ಳುತ್ತೆ ಮತ್ತು ನಿರ್ದೋಷಿ ಅಂತ ಹೇಳುತ್ತೆ. ಸೊ ಇಷ್ಟು ಅಂಶವನ್ನು ನೀವು ಗಮನದಲ್ಲಿ ಇಟ್ಕೊಂಡಾಗ ನಿಮಗೆ ಶೆಲ್ ಪ್ರೆಸ್ಯೂಮ್ ಅಂದರೆ ಭಾವಿಸತಕ್ಕದ್ದು ಅಂದರೆ ಏನು ಅನ್ನೋ ಅಂಶ ತಲೆಗೆ ಹೋಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಈಗ ಒಂದಷ್ಟು ಸೆಕ್ಷನ್ಗಳ ಲಿಸ್ಟನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಕೊಡ್ತಾ ಮತ್ತೆ ನಾವು ಹೋಗೋಣ ಕನ್ಕ್ಲೂಸಿವ್ ಪ್ರೂಫ್ ಅಂದರೆ ನಿರ್ಣಾಯಕ ಸಾಕ್ಷ್ಯ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಸೆಕ್ಷನ್ಗಳ ದೊಡ್ಡ ಪಟ್ಟಿಯನ್ನೇ ನಾನು ನೀಡಿದ್ದೇನೆ. ದಯವಿಟ್ಟು ಆ ಸೆಕ್ಷನ್ಗಳನ್ನು ಓದಿ
ಅಂದರೆ ಲಿಸ್ಟನ್ನು ಓದಿ ಈಗಲೇ ಸೆಕ್ಷನ್ ಓದಕ್ಕೆ ಹೋಗಬೇಡಿ. ನಾವು ಆ ಸೆಕ್ಷನ್ಗಳ ಬಗ್ಗೆ ಖಂಡಿತವಾಗ್ಲೂ ಮುಂದೆ ಮಾತಾಡ್ತೇವೆ. ಮಾತಾಡ್ತಾ ನಮಗೆ ಜಾಸ್ತಿ ಕ್ಲಾರಿಟಿ ಸಿಗುತ್ತೆ. ಅದೇ ರೀತಿ ಒಂದು ದೃಷ್ಟಾಂತವನ್ನು ಸಹ ನಿಮ್ಮ ಉಪಯೋಗಕ್ಕಾಗಿ ಕೊಟ್ಟಿದ್ದೇನೆ. ಒಂದು ರೇಪ್ ಕೇಸ್ ಆಗಿ ಒಬ್ಬ ಅಕ್ಯೂಸ್ಡ್ ಬಂದು ಕಟಕಟೆಯಲ್ಲಿ ನಿಂತಾಗ ಆ ವ್ಯಕ್ತಿ ಹೇಳ್ತಾನೆ, ಈ ಹುಡುಗಿ ಏನು ರೇಪ್ಗೊಳಗಾಗಿದ್ದಾಳೆ, ಅವಳು ನನಗೆ ಕನ್ಸೆಂಟ್ ಕೊಟ್ಟಿದ್ದಾಳೆ ಅಂದರೆ ಒಪ್ಪಿಗೆ ಕೊಟ್ಟಿದ್ದಾಳೆ ಅಂತ ಹೇಳಿದರೆ, ಮತ್ತು ಆ ಹುಡುಗಿ ಕಟಕಟೆಗೆ ಬಂದುಬಿಟ್ಟು ಇಲ್ಲ ನಾನು ಯಾವುದೇ ಕನ್ಸೆಂಟನ್ನು ಕೊಟ್ಟಿಲ್ಲ ಅಂತ ಹೇಳಿದರೆ, ಆಗ ಆ ಹುಡುಗಿ ಹೇಳ್ತಾಳಲ್ಲ, ಅದನ್ನು ಕೋರ್ಟ್ ಖಂಡಿತವಾಗ್ಲೂ ಭಾವಿಸತಕ್ಕದ್ದು. ಅವಳು ಸತ್ಯವನ್ನು ಹೇಳ್ತಿದ್ದಾಳೆ ಅಂತೇಳಿ ಶೆಲ್ ಪ್ರೊಸ್ಯೂಮ್. ಅಲ್ಲಿ ಕೋರ್ಟ್ಗೆ ಆಯ್ಕೆ ಇಲ್ಲ. ಆಕೆ ಯಾವುದೇ ರೀತಿಯಲ್ಲಿ ಕನ್ಸೆಂಟನ್ನು ಕೊಟ್ಟಿರಲಿಲ್ಲ, ಒಪ್ಪಿಗೆಯನ್ನು ಸೂಚಿಸಿರಲಿಲ್ಲ ಅಂಥೇಳಿ ಕೋರ್ಟ್ ಭಾವಿಸಲೇಬೇಕು. ಅದಕ್ಕೆ ಅಲ್ಲಿ ಶೆಲ್ ಪ್ರೊಸ್ಯೂಮ್ ಅನ್ನೋ ವರ್ಡ್ ಬರುತ್ತೆ, ಕೋರ್ಟ್ ಭಾವಿಸತಕ್ಕದ್ದು ಅಂತ ಆ ಕೇಸಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕೊನೆಯದಾಗಿ ನಿರ್ಣಾಯಕ ಸಾಕ್ಷ್ಯ. ನಾವು ಕೆಲವೊಂದು ಶಬ್ದಗಳನ್ನು ಕೇಳಿದಾಗ ನಮಗನ್ಸುತ್ತೆ, ಓ ಇದು ತುಂಬ ಟಫ್ ಇರಬೇಕು ಅಂತ ಅನಿಸುತ್ತೆ. ಮತ್ತು ಒಮ್ಮೆ ನಾವು ಅದನ್ನು ಅರ್ಥ ಮಾಡ್ಕೊಂಡಾಗ ಅನಿಸುತ್ತೆ, ಓ ಇದಿಷ್ಟೇನಾ ಅಂತ. ಅದರಲ್ಲಿ ಒಂದು ಈ ಕನ್ಕ್ಲೂಸಿವ್ ಪ್ರೂಫ್ ಅಥವಾ ನಿರ್ಣಾಯಕ ಸಾಕ್ಷ್ಯ ಏನಿದೆಯಲ್ಲ ಅದು. ಇಲ್ಲಿ ನಾನು ಸೆಕ್ಷನ್ಗೆ ಹೋಗೋ ಮೊದಲೇ ನಿಮಗೊಂದು ಇಲ್ಲಸ್ಟ್ರೇಷನ್ ಅಥವಾ ಸೆಕ್ಷನ್ 112 ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಆಗ ನಿಮಗೆ ಕನ್ಕ್ಲೂಸಿವ್ ಪ್ರೂಫ್ ಅಂದರೆ ಏನು ಅನ್ನೋದು ಸಂಪೂರ್ಣವಾಗಿ ತಲೆಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಸೆಕ್ಷನ್ 112 ಏನು ಮಾತಾಡುತ್ತೆ? ಬರ್ತ್ ಡ್ಯೂರಿಂಗ್ ಮ್ಯಾರೇಜ್ ಕನ್ಕ್ಲೂಸಿವ್ ಪ್ರೂಫ್ ಆಫ್ ಲೆಜಿಟಮಸಿ. ಅಂದರೆ ಒಂದು ಪತಿ ಪತ್ನಿ ಜೊತೆಯಲ್ಲಿರುವಾಗ ಅವರಿಗೆ ಹುಟ್ಟಿರುವಂತಹ ಮಗು ಅದು ಲೆಜಿಟಮೇಟ್ ಚೈಲ್ಡ್ ಅಥವಾ ಕಾನೂನುಬದ್ಧ ಮಗು ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳುತ್ತೆ. ಇಲ್ಲಿ ಅವರಿಬ್ಬರು ಮದುವೆ ಆಗಿ ಜೊತೆಯಲ್ಲಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಕೊಟ್ಟ ನಂತರ ಪುನಃ ಮಗು ಅವರದ್ದು ಲೆಜಿಟಮೇಟ್ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅವರಿಬ್ಬರು ಮದುವೆ ಆಗಿದ್ದಾರೆ ಮತ್ತು ಜೊತೆಯಲ್ಲಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಬಿಟ್ರೆ ಮುಗೀತು. ಆ ಮಗು ಅವರದ್ದೇ ಅನ್ನೋದನ್ನು ಕೋರ್ಟ್ ಕನ್ಸಿಡರ್ ಮಾಡಲೇಬೇಕು. ಅದು ಕನ್ಕ್ಲೂಸಿವ್ ಪ್ರೂಫ್ ಅನ್ನೋದನ್ನು ಇಲ್ಲಿ ಈ ಅಂಶ ಹೇಳ್ತಾ ಇದೆ. ಅಂತಹ ಕೆಲವಷ್ಟು ಸೆಕ್ಷನ್ಗಳ ಲಿಸ್ಟನ್ನು ನಾನು ಕೊಟ್ಟಿದ್ದೇನೆ ಇಲ್ಲಿ. ಇನ್ನು ಸೆಕ್ಷನ್ ಏನು ಹೇಳುತ್ತೆ ನೋಡಿ. ಈ ಕಾಯ್ದೆಯಿಂದ ಒಂದು ವಾಸ್ತವಾಂಶವನ್ನು ಇನ್ನೊಂದಕ್ಕೆ ನಿರ್ಣಾಯಕ ಸಾಕ್ಷ್ಯ ಎಂದು ಘೋಷಿಸಿದಾಗ ನ್ಯಾಯಾಲಯವು ಆ ವಾಸ್ತವಾಂಶದ ಪುರಾವೆಯ ಮೇಲೆ ಇನ್ನೊಂದನ್ನು ಸಾಬೀತುಪಡಿಸಿದಂತೆ ಪರಿಗಣಿಸಬೇಕು ಮತ್ತು ಅದನ್ನು ನಿರಾಕರಿಸುವ ಉದ್ದೇಶದಿಂದ ಸಾಕ್ಷ್ಯವನ್ನು ನೀಡಲು ನ್ಯಾಯಾಲಯವು ಅನುಮತಿಸುವಂತಿಲ್ಲ. ಇಲ್ಲಿ ನೋಡಿ, ಒಂದು ವಾಸ್ತವಾಂಶವನ್ನು ಇನ್ನೊಂದಕ್ಕೆ ನಿರ್ಣಾಯಕ ಸಾಕ್ಷ್ಯ ಅಂತ ಆಲ್ರೆಡಿ ಸೆಕ್ಷನ್ ಡಿಕ್ಲೇರ್ ಮಾಡಿದೆ, ಘೋಷಿಸಿದೆ. ಫಾರ್ ಎಕ್ಸಾಂಪಲ್ ಸೆಕ್ಷನ್ 112ರಲ್ಲಿ ಒಂದು ಗಂಡ ಹೆಂಡತಿ ವೈವಾಹಿಕ ಜೀವನವನ್ನು ನಡೆಸ್ತಿರುವಾಗ ಅವರಿಗೆ ಹುಟ್ಟುವ ಮಗು ಕಾನೂನುಬದ್ಧ ಮಗು ಅಥವಾ ಲೆಜಿಟಮೇಟ್ ಚೈಲ್ಡ್ ಅಂತ ಕಾನೂನು ಘೋಷಿಸಿ ಆಗಿದೆ. ಹಾಗೆ ಘೋಷಿಸಿ ಆದ ನಂತರ ನ್ಯಾಯಾಲಯವು ಆ ವಾಸ್ತವಾಂಶದ ಪುರಾವೆಯ ಮೇಲೆ, ಅಂದರೆ ಅವರಿಬ್ಬರು ವೈವಾಹಿಕ ಜೀವನವನ್ನು ನಡೆಸ್ತಿದ್ದಾರೆ ಅನ್ನೋದಕ್ಕೆ ಎವಿಡೆನ್ಸ್ ಸಿಕ್ಕ ನಂತರ ಇನ್ನೊಂದು ಪ್ರೂಫ್ ಆಗಿದೆ ಅಂತ ಕನ್ಸಿಡರ್ ಮಾಡಲೇಬೇಕು. ಅಂದರೆ ಆ ಮಗು ಅವರದ್ದು ಅಂತ ಕನ್ಸಿಡರ್ ಮಾಡಲೇಬೇಕು ಮತ್ತು ಆ ಮಗು ಅವರದ್ದಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಏನಾದರೂ ಎವಿಡೆನ್ಸನ್ನು ಕೊಡೋದಕ್ಕೆ ಟ್ರೈ ಮಾಡಿದರೆ ಅದಕ್ಕೆ ನ್ಯಾಯಾಲಯ ಅನುಮತಿ ನೀಡುವಂತಿಲ್ಲ. ಇಷ್ಟು ಕ್ಲಿಯರ್ ಆಗಿ ಒಂದು ಸೆಕ್ಷನ್ ನಮಗೆ ಒಂದು ಅಂಶವನ್ನು ಹೇಳ್ತಾ ಇದೆ. ಆ ಥರದ ಸಾಕಷ್ಟು ಸೆಕ್ಷನ್ಗಳು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿದೆ. ಅಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದೇನೆ. ಇನ್ನು ಇಂಡಿಯನ್ ಪೀನಲ್ ಕೋಡ್ಗೆ ಹೋದಾಗಲೂ ಸಹ ನಮಗೆ ಗೊತ್ತಾಗುತ್ತೆ. ಸೆಕ್ಷನ್ 82 ಆ್ಯಕ್ಟ್ ಆಫ್ ಎ ಚೈಲ್ಡ್ ಅಂಡರ್ 7 years ಆಫ್ ಏಜ್, 7 ವರ್ಷದ ಕೆಳಗಿನ ಮಕ್ಕಳಿಗೆ ಮೆನ್ಸ್ರಿಯಾ ಇರಲ್ಲ, ಅವರು ಯಾವುದೇ ಕೃತ್ಯವನ್ನು ಮಾಡೋದಕ್ಕೆ ಮೆನ್ಸ್ರಿಯಾ ಮಾಡೋಕ್ಕೆ ಅವ್ರಿಗೆ ಆಗಲ್ಲ ಅನ್ನೋದನ್ನು ತುಂಬ ಕ್ಲಿಯರಾಗಿ ಹೇಳುತ್ತೆ. ಅದು ಸಹ ಒಂದು ಕನ್ಕ್ಲೂಸಿವ್ ಪ್ರೂಫ್. ಆ ಒಂದು ಎಕ್ಸಾಂಪಲ್ ಸಹ ನೀವು ತಲೆಯಲ್ಲಿ ಇಟ್ಕೊಳ್ಬಹುದು. ಮುಂದೆ ನನ್ನ ಲಾಸ್ಟ್ ಸ್ಲೈಡಲ್ಲಿ 2 ಕೇಸ್ ಲಾ ಇದೆ. ಅವುಗಳೊಂದಿಗೆ ನಿರ್ಣಾಯಕ ಸಾಕ್ಷ್ಯದ ಕೊನೆಯ ಅಂಶವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ಮೊದಲ ಕೇಸ್ ಲಾ ಗೀತಿಕಾ ಬಗೇಚಿ ವರ್ಸಸ್ ಸುಭಬ್ರೋತಾ ಬಗೇಚಿ. ಏನಾಗುತ್ತೆ, ಇಬ್ಬರು ವ್ಯಕ್ತಿಗಳಿರ್ತಾರೆ, ಒಬ್ಬ ಪುರುಷ ಒಬ್ಬ ಮಹಿಳೆ. ಸುಮಾರು 8 ವರ್ಷಗಳ ಕಾಲ ಅವರು ಜೊತೆಯಲ್ಲಿರ್ತಾರೆ. ಆಮೇಲೆ ಮದುವೆ ಆಗಿಬಿಟ್ಟು ಯಾರಿಗೂ ಗೊತ್ತಿರೋದ್ರ ರೀತಿಯಲ್ಲಿ ಒಂದು ಪ್ರೈವೇಟ್ ಆಗಿ ಒಂದು ರೂಮಲ್ಲಿ ಜೀವನವನ್ನು ನಡೆಸ್ತಾರೆ. ಇಲ್ಲಿ ಕೋರ್ಟ್ ಏನು ಹೇಳುತ್ತೆ, ಅವರು ಅಷ್ಟು ವರ್ಷಗಳ ಕಾಲ ಜೊತೆ ಇದ್ರಲ್ವಾ, ಅದೇ ಪ್ರೂಫ್ ಅವರಿಬ್ಬರು ಮದುವೆ ಆಗಿದ್ದಾರೆ ಅಂತೇಳಿ. ಇಲ್ಲಿ ಅಷ್ಟು ವರ್ಷ ಜೊತೆಗಿದ್ದು ಪ್ರೂವ್ ಆದರೆ ಅವರು ಮದುವೆ ಆಗಿರೋದು ಸಹ ಸತ್ಯ ಅನ್ನೋ ರೀತಿಯಲ್ಲಿ ಕನ್ಕ್ಲೂಸಿವ್ ಪ್ರೂಫನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದನ್ನೇ ನ್ಯಾಯಾಲಯ ಎತ್ತಿ ಹಿಡಿಯುತ್ತೆ. ಇನ್ನು ಇಷ್ಟೆಲ್ಲ ಆದ ನಂತರ ತರಗತಿ ಮುಗಿಸೋ ಮೊದಲು ಕೊನೆಯದಾಗಿ ನಿಮ್ಮ ತಲೆಯಲ್ಲಿ ಒಂದು ಹುಳ ಬಿಡ್ತಿದ್ದೇನೆ. ನಿರ್ಣಾಯಕ ಸಾಕ್ಷ್ಯಗಳನ್ನು ಎಲ್ಲ ಸಮಯದಲ್ಲೂ ಸಹ ಫಾಲೋ ಮಾಡೋದಕ್ಕಾಗೋದಿಲ್ಲ ಅನ್ನೋದಕ್ಕಿರುವಂತಹ ಕೇಸ್ ಲಾ ಉಮಾಶಂಕರ್ ವರ್ಸಸ್ ಸ್ಟೇಟ್ ಆಫ್ ಛತ್ತೀಸ್ಗಢ. ಈ ಕಥೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಬ್ಬ 18 ವರ್ಷದ ಯುವಕ ಅಥವಾ ಸ್ಟೂಡೆಂಟ್ ಒಂದು ಅಂಗಡಿಗೆ ಬರ್ತಾನೆ, 100 ರೂಪಾಯಿ ಒಂದು ನೋಟನ್ನು ಕೊಡ್ತಾನೆ. ಮತ್ತು ಆ ಶಾಪ್ಕೀಪರ್ ಇದ್ದಾನಲ್ಲ, ಅಂಗಡಿಯ ಮಾಲೀಕ, ಅವನು ಚೆಕ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಅದು ಒಂದು ಕಳ್ಳ ನೋಟು, ಕೌಂಟರ್ಫಿಟ್ ಕರೆನ್ಸಿ ಅಂತ ಗೊತ್ತಾಗುತ್ತೆ ಅವನಿಗೆ. ಮತ್ತು ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗುತ್ತೆ ಅವನ ಹತ್ರ ಇನ್ನೂ ಅಂಥದ್ದು 13 ನೋಟುಗಳು ಇರುತ್ತೆ. ಇದರ ಅರ್ಥ
ಅವನಿಗೆ ಮೊದಲೇ ಗೊತ್ತಿದ್ದು ಆತ ಆ ನೋಟುಗಳನ್ನು ತನ್ನ ಬಳಿ ಇಟ್ಕೊಂಡಿದ್ದ ಅಥವಾ ಬೇರೆಯವ್ರಿಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದ ಅಂತ ನಿರ್ಣಾಯಕ ಸಾಕ್ಷ್ಯ ಅಂತ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ಅಂತ ಈ ಕೋರ್ಟು ನಿರ್ಧಾರ ಮಾಡ್ತು, ಒಂದು ಜಡ್ಜ್ಮೆಂಟನ್ನು ಕೊಡ್ತು. ಸೊ ಅದನ್ನು ಸಹ ನಾವು ನೆನ್ಪಿಟ್ಕೊಳ್ಬೇಕು. ಎಲ್ಲ ಸಮಯದಲ್ಲೂ ಸಹ ಕನ್ಕ್ಲೂಸಿವ್ ಪ್ರೂಫ್ ಕನ್ಕ್ಲೂಡ್ ಆಗಲ್ಲ. ಕೆಲವೊಮ್ಮೆ ಕೋರ್ಟ್ ಅಲ್ಲೂ ಸಹ ತನ್ನ ಗಮನವನ್ನು ಹರಿಸ್ತದೆ ಅನ್ನೋದಕ್ಕೆ ಈ ಒಂದು ಕೇಸ್ ಎಕ್ಸಾಂಪಲ್ ಆಗುತ್ತೆ. ಓಹೋ, ಇವರು ಸಹ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.